ಸೊಪ್ಪನ್ನು ಸಮ್ಮರಲ್ಲಿ ಸ್ಟೋರ್ ಮಾಡೋದು ತುಂಬಾ ಕಷ್ಟ. ಸೊ ಈ ರೀತಿ ನೀವು ಸ್ಟೋರ್ ಮಾಡೋದ್ರಿಂದ ಇದನ್ನು ನೀವು 15 ಡೇಸ್ವರೆಗೂ ಫ್ರೆಶ್ ಆಗಿನೇ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಮೊದಲೇದಾಗಿ ನಾನು ಕರಿಬೇವು ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೂ ನೀರಿನಂಶ ಇಲ್ಲಾರ ಥರ ಒಂದು ಕಾಟನ್ ಬಟ್ಟೆಯಿಂದ ಇದನ್ನು ನೀಟಾಗಿ ಒರೆಸ್ಕೊಂಡು ತೊಗೊಳ್ಬೇಕು. ಈ ರೀತಿ ಒರೆಸ್ಕೊಂಡ ನಂತರ ಇದನ್ನು ಬ್ರೆಡ್ ಏನಾದರೂ ಚಿಪ್ಸ್ಗಳೆಲ್ಲ ತಂದಿರ್ತೀರಲ್ವ, ಅಂದರೆ ಫುಡ್ ಐಟಮ್ ತಂದಿರುವಂಥ ಒಂದು ಕವರಲ್ಲಿ ಈ ಒಂದು ಕರಿಬೇವು ಸೊಪ್ಪನ್ನು ನೀಟಾಗಿ ಈ ರೀತಿ ಗಾಳಿ ಹೋಗ್ಲಾರ ಥರ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಇಟ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಇದು 15 ಇಲ್ಲ 20 ಡೇಸ್ವರೆಗೂ ಫ್ರೆಶ್ ಆಗಿರುತ್ತೆ. ಸೊ ಹಾಗೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಒಂದು ಕಪ್ನಲ್ಲಿ ನೀರನ್ನು ಹಾಕಿ 2 ಡೇಸ್ಗೆ ಒನ್ಸ್ ಇದನ್ನು ನೀರನ್ನು ಚೇಂಜ್ ಮಾಡಬೇಕು. ಈ ರೀತಿ ನೀವು ಇಡೋದ್ರಿಂದ ಫ್ರಿಜ್ ಇಲ್ದೇನೆ ಕೊತ್ತಂಬರಿ ಸೊಪ್ಪನ್ನು ನೀವು ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ, ಬಟ್ ಆದರೆ ನೆನಪಿರಲಿ, ನೀರನ್ನು ಡೈಲಿ ಅಥವಾ 2 ಡೇಸ್ಗೆ ಒಂದ್ಸರಿ ನೀವು ಕಂಪಲ್ಸರಿಯಾಗಿ ಚೇಂಜ್